ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಬ್ಲಾಗ್. 10 ದಿವಸ ಹಾಲಿಡೇ ಇತ್ತು. ಬರೀ ಮನೇಲಿ ಕ್ಲೀನಿಂಗು ಕೆಲಸನೇ ಆಯಿತು. ಯಾವುದು ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇದು ಚಟ್ನಿ ಪುಡಿ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಒಂದ್ಸಲ ನಿಮಗೆ ರೆಸಿಪಿ ತೋರಿಸ್ತೀನಿ. 2 ಡಬ್ಬ ಮಾಡಿದ್ದೀನಿ. ಈ ಥರ ರಜದಲ್ಲೆಲ್ಲ ಮಾಡಿಟ್ಕೊಂಡ್ರೆ ಸ್ವಲ್ಪ ನೈಟ್ಗೆಲ್ಲ ನಮಗೆ ಕೆಲಸದಿಂದ ಬರೋವಾಗ ಆಗುತ್ತಲ್ವ ಅರ್ಜೆಂಟ್ಗೆ. ಅದಕ್ಕೋಸ್ಕರ ಇನ್ನೊಂದು ಸಾಂಬಾರ್ ಪುಡಿ ತೋರಿಸ್ತೀನಿ. ಇದು ಒಂದು ವರ್ಷಕ್ಕಾಗೋಷ್ಟು ಸಾಂಬಾರ್ ಪೌಡರ್. ಇದು ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ, ನೋಡ್ಬೇಕು ಹೇಗಿದೆ ಅಂತ. ಇದೆಲ್ಲ ಇವಾಗ ರೆಡಿ, ನೆನ್ನೆನೆ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಫಸ್ಟ್ ಟೈಮ್ ನೀನು ಸಾಂಬಾರ್ ಪುಡಿ ಮಾಡಿರೋದು? ಏನಿಲ್ಲ, ಫಸ್ಟ್ ಮಾಡ್ತಾ ಇದ್ದೆ. ವರ್ಷಕ್ಕೆ ಮಾಡ್ಬಿಡ್ತೀನಿ ನೋಡಿ ಗೈಸ್. ಇಲ್ಲಿ ನಮ್ಮಮ್ಮ ಚಪಾತಿ ಅಂಟಿದ್ದಾರೆ. ಹಾಯಮ್ಮ, ಕತ್ಲೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಕು ಬರ್ತಲ್ವಾ? ಇವ್ರಿಗೊಂದು 15, ಅವ್ರಿಗೊಂದು 30-40. 15 ಚಪಾತಿ ಎಷ್ಟು ದಿನಕ್ಕೆ ಮಾಡ್ತಿದ್ಯಾ? ಇವ್ರಿಗೆ 1-2 ದಿವಸಕ್ಕೆ ಅಲ್ಲಿ ಮಾಡಿದ್ದೀನಿ. ಪನ್ನೀರ್ ಬಿರಿಯಾನಿ ಮಾಡಿದ್ದೀನಿ ನಾಳೆಗೆ, ಟಿಫಿನ್ಗೆ, ನಾಷ್ಟಕ್ಕೆ. ಮತ್ತು ಇದು ಏನಪ್ಪ, ಪುದೀನ ಸೋಯಾ ಗ್ರೇವಿ ಇದು ಮಸಾಲೆ ಮಾಡಿಕ್ಕಿದ್ದೀನಿ ಪಲಾವ್ಗೆ. ಅದು ವೈಟ್ ರೈಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಅವರು. ಮತ್ತು ಇವಾಗ ನಾಷ್ಟಕ್ಕೆ ಅನ್ನ ಸಾಂಬಾರು ಮಾಡಿದ್ದೀನಿ, ಮತ್ತು ಸೇಮೆ ಉಪ್ಪಿಟ್ಟು ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಎಲ್ಲ ಆಯಿತು. ಮತ್ತು ಸ್ವಲ್ಪ ಹಾಗಲಕಾಯಿ ಗೊಜ್ಜು ಮಾಡಿದ್ದೀನಿ, ಮತ್ತು ಜಾಮೂನ್ ಮಾಡಿದ್ದೀನಿ. ಇದೆಲ್ಲ ಯಾವಾಗ ಮಾಡ್ತಾ? 5 ಗಂಟೆಗೆ ಎದ್ದೆ. ಅನ್ನ ಸಾಂಬಾರು, ಸೇಮ್ಯ, ಪನ್ನೀರ್ ಬಿರಿಯಾನಿ, ಮತ್ತು ಸೋಯಾ ಪುದೀನ ರೈಸ್ಗೆ ಮಸಾಲೆ, ಆಮೇಲೆ ಗುಲಾಬ್ ಜಾಮೂನು, ಚಪಾತಿ, ಮತ್ತು ಹಾಗಲಕಾಯಿ ಪಲ್ಯ. ಸೊ ಬೇಸಿಕಲಿ ನಾನು ನಮ್ಮಮ್ಮ ಇಬ್ಬರು ಶಿವನಿಗೆ ಹೋಗ್ತಿರೋದ್ರಿಂದ, ಸೊ ನಮ್ಮ ಮನೇಲಿ 3 ಜನ ಮಕ್ಕಳಿದಾರಲ್ಲ ಗೈಸ್. ಸೊ ಅವರಿಗೆ ಇವತ್ತಿಗೆ ಮತ್ತು ಫ್ರೈಡೇಗೆ, ಸ್ಯಾಟರ್ಡೇಗೆ, ಸಂಡೇಗೆ ಅಂದರೆ ಅವ್ರು ಏನಾದ್ರು ಮಾಡ್ಕೊಳ್ತಾರೆ. ನಾವು ಬದಸ್ರೋಗೋದು ಮಂಡೆ ಮಧ್ಯಾಹ್ನ ಆಗುತ್ತೆ. ಎಲ್ಲ ಕೆಲ್ಸಕ್ಕೆ ಹೋಗೋದ್ರಿಂದ ಅವ್ರಿಗೆಲ್ಲ ಬೇಕಲ್ಲ, ಬೆಳಗ್ಗೆ ಏನು ತಿಂದ್ಬಿಟ್ಟು ಹೋಗ್ತಾರೆ ಮಕ್ಕಳು. ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಅಡುಗೆ ಮಾಡಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಸ್ವಲ್ಪ ಗುಲಾಬ್ ಜಾಮೂನ್ ಕೂಡ ಮಾಡ್ಕೊಳ್ಳೋಣ, ತಗೊಂಡೋಗೋಣ ಅಂದ್ಬಿಟ್ಟು ಗುಲಾಬ್ ಜಾಮೂನ್ ಮಾಡಿದ್ದೀನಿ. ಅದು ನಮ್ಮ ಪ್ಲ್ಯಾನ್ ಎಲ್ಲ ಇರಲಿಲ್ಲ, ಬಟ್ ನಮ್ಮಮ್ಮ ಗುಲಾಬ್ ಜಾಮೂನ್ ಮಾಡಿದ್ದಾರೆ. ಅಷ್ಟೇ ನಾನು ಹೋಗಿ ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಮಾಡೋಣ. ಏನು ಎತ್ತಿಕೊಬೇಕು ಏನೂ ಗೊತ್ತಿಲ್ಲ ಗೈಸ್. ಇವತ್ತು ನಾನು ಫೋನ್ ತೊಗೊಳೋದಕ್ಕೆ ಹೋಗ್ತಿದ್ದೀನಿ ಗೈಸ್. ಮತ್ತು ಸ್ವಲ್ಪ ಬೇಗ ಹೋಗಿ ಫೋನ್ ತೊಗೊಳೋದಕ್ಕೆ ಹೋಗೋಣ ಅಷ್ಟೇ. ಏನು ಫೋನ್ ಬೇಕು ಅಂತ ಗೊತ್ತು, ಸೊ ಹೋಗಿ ತೊಗೊಳ್ಳೋದು. ಸೊ ಈಗ ಪ್ಯಾಕ್ ಮಾಡುವ. ಚಟ್ನಿ ಪುಡಿ ಮಾಡಿಕ್ಕಿದ್ದೀನಿ. ಇಡ್ಲಿ ಪುಡಿ, ಇಡ್ಲಿ ದೋಸೆ ಎಲ್ಲದಕ್ಕೂ ತಿನ್ನೋ ಥರ. ರಾತ್ರಿಗೆ ಬಂದು ದೋಸೆನೋ ಇಡ್ಲಿನೋ ಮಾಡ್ಕೊಂಡು ತಿಂತಾರೆ. ಇದೊಂದು ರೆಡಿ ಆಯಿತು. ಇದು ನಾಳೆ ಲಂಚ್ಗ, ಫ್ರೈಡೇ ಲಂಚ್, ರೈಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದು. ಸ್ಯಾಟರ್ಡೇ ಲಂಚಿಗೆ ಸೋಯಾಬೀನ್ ಪುದೀನ ರೈಸ್ ಗ್ರೇವಿ. ಇನ್ನೊಂದು ಗರಂ ಮಸಾಲ ಮಾಡಿಟ್ಕೊಂಡಿದ್ದೀನಿ, ಚೆನ್ನಾಗಿದೆ ಸ್ಮೆಲ್ಲು. ಬಿರಿಯಾನಿಗೆ, ಪಲ್ಯಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇದೊಂದು ರೆಡಿ ಆಯಿತು. ಸ್ವಲ್ಪ ನಮಗೆ ಬೆಳಗ್ಗೆ ಹೊತ್ತು ಎದ್ದು ಅಡುಗೆ ಎಲ್ಲ ಮಾಡೋಕ್ಕೆ ಈಸಿಯಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ನನಗೆ ಈ ಥರ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ. ಮನೇಲೆ ಎಲ್ಲ ಮಾಡಿಟ್ಕೋಬೇಕು, ಅದಕ್ಕೋಸ್ಕರ ಮಾಡಿದ್ದೀನಿ. ಬನಾನಾ ಕೇಕ್ ಎಲ್ಲ ಮಾಡಿದ್ದೆ, 3 ಬನಾನಾ ಕೇಕ್ ಮಾಡಿದ್ದೆ. ಏನು ರೆಸಿಪಿ ತೋರ್ಸೋಕ್ಕಾಗಲಿಲ್ಲ, ಒಬ್ಬಳೇ ಇಟ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಒಂದೊಂದು ಟೈಮ್ ನಿಮಗೆ ರೆಸಿಪಿ ತೋರಿಸ್ತೀನಿ. ಇದು ಗರಂ ಮಸಾಲ ಕೂಡ ರೆಸಿಪಿ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳು ಎಷ್ಟೊಂದು ರೈಸ್ ಮಾಡಿಬಿಟ್ಟಿದ್ಲು. ಸರಿ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಯಾವಾಗ ನನಗೆ ಫಸ್ಟ್ ದಿನನೇ ಲೀವ್ ಬಂತು ಅವತ್ತೇ ಇದು ಹಪ್ಪಳ ಸಂಡಿಗೆ ಮಾಡಿಟ್ಕೊಂಡೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಇನ್ನೂ ಯಾವುದೂ ಟೇಸ್ಟ್ ಮಾಡಿಲ್ಲ. ಹೊಸ್ದಾಗೆ ಸಾಂಬಾರ್ ಪುಡಿ ಮಾಡಿದೆ ನಿನ್ನೆ. ಇವತ್ತು ಅದೇ ಸಾಂಬಾರ್ ಪುಡಿಲಿ ಸಾಂಬಾರ್ ಮಾಡಿದ್ದೀನಿ, ನೋಡ್ಬೇಕು ಹೇಗಿದೆ ಟೇಸ್ಟ್ ಅಂತ. ಗುಲಾಬ್ ಜಾಮೂನ್ ಮಾಡಿದ್ದಾರೆ, ಇದನ್ನು ಸೋಕಾಗಬೇಕು ಸಿರಪ್ಪಲ್ಲಿ. ಪನ್ನೀರ್ ಬಿರಿಯಾನಿ ನನ್ನ ಫೇವ್ರೆಟ್. ಏನಿದು? ಹಾಗಲಕಾಯಿ ಗೊಜ್ಜು. ದಿಸ್ ಇಸ್ ಹಾಗಲಕಾಯಿ ಗೊಜ್ಜು. ಇದು ಇವತ್ತು ನಾಷ್ಟಕ್ಕೆ ಸೇಮೆ ಉಪ್ಪಿಟ್ಟಾಯಿತು. ಇದು ಕೂಡ ಧನಿಯಾ ಪೌಡರ್ ಕೂಡ ಬೀಸಿಟ್ಕೊಂಡಿದ್ದೀನಿ. ಇದೆಲ್ಲ ರೆಡಿಯಾಗಿದ್ರೆ ಈಸಿಯಾಗಿರುತ್ತೆ. ಚಿಲ್ಲಿ ಪೌಡ್ರ್ ಹೇಗೋ ಮಾಡಿರೋದಿದೆ. ಇದೆಲ್ಲ ಇವಾಗ ಹಾಲಿಡೇನಲ್ಲಿ ಮಾಡ್ಕೊಂಡಿರೋದು. ಇದು ನಿಮ್ಮ ಮನೆಯಲ್ಲೂ ನಿಮ್ಮ ಅಮ್ಮದೇ ಸಂಬಂಧ ಇದೆಲ್ಲ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಈಗಷ್ಟೇ ಎಲ್ಲ ಕೆಲಸ ಮುಗಿಸಿ ಹೊರಟು. ನನ್ನ ಮಗಳು ನೋಡಿ ಸೋಂಬೇರಿ, ಎಲ್ಲೋದ್ರೂ ನಿದ್ದೆ ಮಾಡ್ಕೊಂಡೇ ಇರೋದೇ ಕೆಲಸ. EMI ನೀನೇ ಕಟ್ತೀಯಲ್ಲ? ನಾನೇ ಕಟ್ತಿದ್ದೀನಿ.
ಸಾಲ್ದು ಕಟ್ಟ ತಗೊಳ್ಳೋದಕ್ಕೆ ನಾನು ಸೋ ಕನ್ಫ್ಯೂಸ್. ಫಸ್ಟು ನಾವು ನನ್ನ ಮಗಳಿಗೆ ಫೋನ್ ರಿಪೇರಿ ಆಗಿಬಿಟ್ಟಿತ್ತು ಅಂತ ಫಸ್ಟು ಫೋನ್ ತೊಗೊಳಕ್ಕೆ ಹೋದು. ಫೋನ್ ತೊಗೊಂಡು ಹಂಗೇನೆ ನಾವು ರೈಲ್ವೆ ಸ್ಟೇಷನ್ಗೆ ಹೊರಟು. ಜಾಸ್ತಿ ವ್ಲಾಗ್ ಎಲ್ಲ ಮಾಡೋಕ್ಕಾಗಿಲ್ಲ, ಮಳೆ ಬೇರೆ ಬರ್ತಾ ಇತ್ತು ಮತ್ತು ಟೈಮ್ ಆಗಿತ್ತು ಅಂತ ನಾವು ಇಲ್ಲಿಂದ ಹೊರಟ್ಬಿಟ್ಟು. ಎಷ್ಟು ವರ್ಷ ಆದ್ಮೇಲೆ ರೈಲ್ವೆ ಸ್ಟೇಷನ್? ತುಂಬಾ ವರ್ಷ ಆಗಿದೆ. ತುಂಬಾ ವರ್ಷ ಅಂದರೆ ಏನಿಲ್ಲ, ಒಂದು 9 ವರ್ಷ ಆಗಿದೆ. ನಾನು ಟ್ರೈಪಾಡ್ ತೊಗೊಬೇಕು ಅನ್ಕೊಂಡು ಮಾಡ್ತೋದೆ ಗ್ಯಾಸ್. ಟ್ರೈಪಾಡ್ ಮೈಕ್ ತೊಗೊಬೇಕು ಅಂದ್ಕೊಂಡೆ ಮಾಡ್ತೋದೆ. ಟೈಮ್ ಎಷ್ಟು? ಹಾಂ ಹಾಂ 4 o'clock. ಎಷ್ಟೊತ್ತಿಗೆ ನಾವು ಬರೋಕ್ಕೆ ಹೇಳಿದ್ದು? 6 o'clock. 6 o'clock, 6:30. ಪರವಾಗಿಲ್ಲ, ನಿಮ್ಮಿಂದನೇ ಬಂದಿರೋದು. ನಾನು ಒಬ್ಬಳೇ ಆಗಿದ್ರೆ ಆರಾಮಾಗಿ ಬರ್ತಾ ಇದ್ದೆ. 2.5 hours we are early to the railway station because of my mom. ನಾನು ನಮ್ಮಮ್ಮನಿಗೆ ಹೇಳಿದೆ ಇಷ್ಟು ಬೇಗ ಹೋಗಿ ಏನು ಮಾಡೋದು ಅಂತ. ನಮ್ಮಮ್ಮ ಇಟ್ಕೊಂಡು ನೀನು ಫೋನ್ ಸೆಲೆಕ್ಟ್ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಫುಲ್ ಏನು ಇವ್ರನ್ನ ನಂಬಕ್ಕಾಗಲ್ಲ. ಶಾಪಿಂಗ್ ಕರ್ಕೊಬಂದ್ರೆ ತಲೆ ಕೆಡಿಸ್ಬಿಡ್ತಾಳೆ. ಬಟ್ ಎಷ್ಟು ಬೇಗ ಅದರಲ್ಲೇ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಎಷ್ಟು ಬೇಗ ತೊಗೊಂಡೆ? ಏನು ಎಷ್ಟು ಬೇಕಾಗಲ್ಲ, ಅಲ್ಲೇ 2 hour ಆಯ್ತು. ಓಹ್ 2 hour ಅಂತ ಗೈಸ್. ನಾವು ಮನೆಯಿಂದ ಹೋಗೋತಿದ್ದೆ 1:12, 12:30 ರೀಚ್ ಆಗಿದ್ದು 1:12. ಅಲ್ಲಿಂದ ಬಿಟ್ಟಿದ್ದು 2:12. 1 hour ಪ್ರಾಸೆಸಿಂಗೆಲ್ಲ ಟೈಮ್ ತೊಗೊಂತ ಅಷ್ಟೇ. ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಎಲ್ಲದ ಅಂತ ಹುಡ್ಕೊಂಡು ಹೋಗಬೇಕು. ಎಲ್ಲರೂ ನನಗೆ ನೋಡ್ತಿದ್ದಾರೆ. ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ಮನೇಲಿದ್ರೆ ಕೆಲಸನೇ ಮುಗಿಯೋದಿಲ್ಲ. ಇನ್ನು ಇಷ್ಟೊತ್ತರೆಗೂ ಇದ್ರೂ ನಾನೇ ಮಾಡ್ಕೊಂಡು ಕೂತಿರ್ಬೇಕು. ಅದಕ್ಕೋಸ್ಕರ ನಾನು ಬೇಗ ಅನ್ಕೊಂಡು ಇಲ್ಲ ಒಂದು 2 hour ಆರಾಮಾಗಿ ಕೂತ್ಕೋಬೋದು. ಮನೇಲಿ ಬೆಳಗ್ಗೆನ ಮಾಡಿ ಸಾಕಾಗಿದೆ. ಇವರೆಲ್ಲ ಏನು ಆರಾಮಾಗಿ ಕೂತಿರ್ತಾರೆ. ಇಲ್ಲಿ ಆರಾಮಾಗಿ ಕೂತ್ಕೊಳ್ಳೋದಕ್ಕಾಗತ್ತಾ? ಹೌದು, ಇಲ್ಲಾನು ಒಂದು 2 hour ಆರಾಮಾಗಿ ಕೂತ್ಕೋಬೋದು. ಅದಕ್ಕೆ ಬೇಗ ಬಂದಿರೋದು. ಇದು ಪ್ಲಾಟ್ಫಾರ್ಮ್ 9 and 10 ಅಮ್ಮ. ಅಂದರೆ ಇನ್ನು ಅಷ್ಟು ಮುಂದೆ ಹೋಗ್ಬೇಕಾ? ದ ಸ್ಟ್ರಗಲ್ ಬಿಹೈಂಡ್ ಮೈ ಲಗೇಜ್. ಏನು ತುಂಬಿಸಿದಾಳೋ ಇವಳ್ದೇನೆ ಅಷ್ಟು ತುಂಬೋಗಿದೆ. ಪ್ಲಾಟ್ಫಾರ್ಮ್ 3 ನಾನು ಪ್ಲಾಟ್ಫಾರ್ಮ್ ಐ ಡೋಂಟ್ ನೋ ಗರ್ಸ್. ಇದು ನೋಡ್ಕೊಂಬರ್ತೀನಿ ಇಲ್ಲೇ. ಛೋಟಾ ಭೀಮ್ 7 o'clock ಟ್ರೈನ್ ಮೇಡಮ್. ಇಲ್ಲಿಗೆ ಬರೋದು ಎಷ್ಟು ಗಂಟೆಗೆ? 7 o'clock. ಹಾಂ, ಸೊ ಅದಕ್ಕೆ ಎಲ್ಲರೂ 6:20, 6:30 ಬನ್ನಿ ಅಂತ ಹೇಳಿದ್ರು. ನಿಮ್ಮ ಥರ 4 ಗಂಟೆಗೆ ಬನ್ನಿ ಅಂತ ಯಾವುದೂ ಹೇಳಿಲ್ಲ. ಕುತ್ಕೋ ಆರಾಮಾಗಿ. ಕುತ್ಕೊಂಡು ಏನು ಕಾಫಿ ಟೀ ಸಪ್ಲೈ ನಮ್ಮಮ್ಮ ಹೊಸ ಜಾಬ್ ಸೇರಿಕೊಂಡು ಯಾವ್ದೊಂದು ಕುಡಿ ಇವ್ರದ್ದೊಂಥರ ವಿಚಿತ್ರ ಗೈಸ್. ಕುಡಿ ಮತ್ತು ಎಂಜಿನ್ ಕುಡಿಬಾರ್ದು ಅಂತೀಯ, ಕುಡಿ ಪರವಾಗಿಲ್ಲ. ಕಾಫಿ ಫಸ್ಟ್ ಟೈಮ್ ನಾನು ದಿನದಲ್ಲಿ 2nd ಕಾಫಿ ಕೊಡಿದಿರೋದು. ಸಖತ್ ನಿದ್ದೆ ಬಿಟ್ಟರೆ ಸಖತ್ ತಲೆನೋವಾಗ್ತಿದೆ. ಅಮ್ಮ ಬಿಸಿನೇ ಇಲ್ಲ. ಚೂರು ಬಿಸಿ ಇಲ್ಲ. ಅಷ್ಟು ಬಿಸಿ ಚೂರು ಬಿಸಿ. ನಿಜ ಎಲ್ಲ ಟಚ್ ಮಾಡಿ ನೋಡ್ಬೇಕಿದ್ರೆ. ಅಯ್ಯೋ ಸ್ಟೋನ್ ಎತ್ಕೊಂಡ್ಬಿಡ್ಬೇಕಾಯ್ತು. ಹಾಂ, ನಾನು ಆ್ಯಕ್ಚುಲಿ ಅನ್ಕೊಂಡೆ ಕೆಟಲ್ ತೊಗೊಂಬರ್ಬೋದಿತ್ತು. ಅಯ್ಯೋ ಸರಿ, ಇದ್ರಲ್ಲಿ ಫ್ಲಾಸ್ಕಲ್ಲಿ ಚೆನ್ನಾಗಿ ಬಿಸಿ ಇರಬೇಕಲ್ಲ. ನೀನು ಬಿಸಿ ಹಾಕಿಲ್ಲ ಅಂತ. ಕುದಿಯೋದನ್ನೇ ಉಯ್ದಿದ್ದೀನಿ. ಮೈಸೂರು ಪಾಕ್ ನೋಡಿದ ತಕ್ಷಣ ಹಂಗೆ ಖುಷಿ ಆಗ್ಬಿಡುತ್ತೆ. ಅದ ತಿನ್ಬಿಟ್ಟು ಕೊಟ್ಬಿಟ್ಟು ಅವರೇ ಅದೇ ಇಲ್ಲ, ಯಾಕಾಗಿಲ್ಲ. ಅದು ಗ್ರಾಮ್ ಲೆಕ್ಕದಲ್ಲಿ ಹಾಕಿರೋದು, ಫುಲ್ ಸ್ಟಿಕ್ ಆಗಿದ್ದು ಅಲ್ಲ. ನನ್ನ ಫೇವ್ರೆಟ್. ತಿನ್ನಂಗಿಲ್ಲ. ತಿಂತೀನಿ. ತಿನ್ಬೇಡ ಇವತ್ತು. ಯಾಕೆ ತಿಂತೀಯ? ಸಾರಿ, ತುಂಬ ಲೇಟ್ ಈ ನಡುವೆ ವೀಡಿಯೋಸ್ ಹಾಕೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಬ್ಯುಸಿ, ಕೆಲಸ, ಟೆನ್ಷನು. ಅದರಿಂದ ಇವಾಗ ನೋಡಿ ಶಿರಡಿಗೆ ಹೋಗ್ತಾ ಇದ್ದೀವಿ ಇವತ್ತು ನಾವು. ಇವಾಗ ವ್ಲಾಗ್ ಆಗ್ತಾ ಇದ್ದೀನಿ. ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ದಿನ ಶಿರಡಿಗೆ ಫಸ್ಟ್ ಟೈಮ್ ತಾನೆ ನೀನು? ಫಸ್ಟ್ ಟೈಮ್ ಶಿರಡಿಗೆ ಹೋಗ್ತಾ ಇರೋದು. ಖುಷಿ ಆಗ್ತಾ ಇದೆ, ಟ್ರಾವೆಲ್ ಮಾಡ್ತಾ ಇದೆ. ಆದರೆ ನನ್ನ ಮಗ ಇಲ್ಲ, ಬೇಜಾರಾಗ್ತದೆ. ಬಾಯ್. ನನ್ನ ಮಗ ಜೊತೇಲಿ ಇಲ್ಲ ಆಗ್ತಾ ಇದೆ. ಇವರೆಲ್ಲ ಇದ್ರೂ ಏನಿಲ್ಲ, ನನ್ನ ಮಗ ಜೊತೇಲಿಲ್ಲ. ಹೋಗು, ಹೋಗು ಮನೆಗೆ ಹೋಗು. ನಾನೇ ಕ್ಯಾಬ್ ಬುಕ್ ಮಾಡ್ತೀನಿ, ಹೋಗು.
ಪ್ಲೀಸ್ ಗೋ. ಸೊ ನಾನು ಶಿರಡಿಗೆ ಸೆಕೆಂಡ್ ಟೈಮ್ ಹೋಗ್ತಿರೋದು. ಫೋನ್ ಬ್ರೈಟ್ನೆಸ್ ಚೆನ್ನಾಗಿದೆ, ನೀನು ಮೇಂಟೈನ್ ಮಾಡಿಲ್ಲ ಅನ್ನೋ. ಲಾಸ್ಟ್ ಇಯರ್ ಹೋಗಿದ್ದೆ, ಅದಾದಮೇಲೆ ಇವತ್ತೇ ಹೋಗ್ತಿರೋದು. ತುಂಬ ನಿದ್ದೆ ಬರ್ತಿದೆ ನನಗೆ. 2 ವೀಕ್ಸಿಂದ ತುಂಬ ಬ್ಯುಸಿ ಶೆಡ್ಯೂಲ್ಸ್. ಸಿಕ್ಕಾಪಟ್ಟೆ ಕೆಲಸ ಆಯ್ತು 2 ವಾರದಿಂದ. ನಿದ್ದೆ ಇಲ್ದಿರಂಗೆ ಕೆಲಸ ಮಾಡಿದ್ದೀನಿ ಗೈಸ್. ಸೊ ಎಕ್ಸಾಸ್ಟಿಂಗ್ ಆಗಿತ್ತು. ಅದಾದಮೇಲೆ ಫೈನಲಿ ಐ ಗಾಟ್ ಅ ಬ್ರೇಕ್. ಸೊ ನನ್ನ ಫೇವ್ರೆಟ್ ಪ್ಲೇಸ್ ಶಿರಡಿ. ಇಟ್ಸ್ ಲೈಕ್ ಸಾಯಿಬಾಬಾ ಭಕ್ತಿ ನಾನು ಎಷ್ಟೋ ವರ್ಷಗಳಿಂದ. ಸೊ ಇವತ್ತು ಶಿರಡಿ ಹೋಗ್ತಿದ್ದೀನಿ ಫೈನಲಿ ಸೆಕೆಂಡ್ ಟೈಮ್. ಲಾಸ್ಟ್ ಟೈಮ್ ನನ್ನ ವ್ಲಾಗ್ಸ್ನ ನೀವು ಚೆಕ್ ಮಾಡಿದರೆ ಗೊತ್ತಾಗಿರುತ್ತೆ, ನಾನು ಹೋಗಿದ್ದೆ ಇಲ್ಲಿ ನನಗಿಷ್ಟ ಅಂತ ಮೈಸೂರು ಪಾಕು ನನ್ನ ಫ್ರೆಂಡ್ ತಂದ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಆದರೆ ಈ ನಡುವೆ ತಿನ್ಬೇಕಂತ ತುಂಬ ಆಸೆ ಆಗ್ತಾ ಇತ್ತು. ತುಂಬ ಖುಷಿ ಆಯಿತು. ನನ್ನ ಬರ್ಡೇನಲ್ಲಿ ಯಾರನ್ನು ತಂದ್ಕೊಡ್ತಾರೆ ಅಂತ ನೋಡಿದೆ, ಒಬ್ಬರು ತಂದ್ಕೊಟ್ಟಿಲ್ಲ. ಚೈತ್ರ ತಂದ್ಕೊಟ್ಟಿಲ್ವಾ ನಿಮ್ಮ ಬರ್ಡೇ? ಮೈಸೂರು ಪಾಕು. ಮೈಸೂರು ಪಾಕ್ ಕೇಳಿದೆ. ಶ್ರೀಕೃಷ್ಣ ಮೈಸೂರು ಪಾಕ್. ಚೈತ್ರ ನೋಡ ಇಷ್ಟ ಮರ್ಯಾದೆ ಚೆನ್ನಾಗಿ ಮರ್ಯಾದೆ ಚೈತ್ರ. ಸೊ ಇವಾಗ ನನ್ನ ಫೋನ್ ತೊಗೊಂಡೀಗ ಫೋನು. ವಾವ್ ಗೈಸ್, ನನ್ನ ಫೋನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮಮ್ಮ. ಯಾವಾಗಲೂ ಚೆನ್ನಾಗಿ ಕಾಣ್ತೀನಿ. ಸಾಕು ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೀವಿ. ಎಷ್ಟೊತ್ತಿಂದ ಇಲ್ಲೇ ಇದ್ದೀವಿ. ಎಷ್ಟೊತ್ತಿಂದನೋ ನಿನ್ನ ನಂಬ್ಕೊಂಡು ಮಾತ್ರ ನಾನು ಲೇಟಾಗಿ ಬರೋಲ್ಲ. ಅದಕ್ಕೋಸ್ಕರ ಬೇಗ ಕರ್ಕೊಂಡ್ಬಂದು ಕಾಯಿಸ್ಕೊಂಡಿದ್ದೀನಿ. ಸಾಕು ನಾನು ನಮ್ಮಮ್ಮಂಗೆ ಹೇಳ್ತಿದ್ದೀನಿ ಗೈಸ್. ಅಲ್ಲಿ ಒಬ್ಬರು ನೀರೆಲ್ಲ ಎತ್ತಿ ಇದು ಮಾಡ್ತಿದ್ದಾರಲ್ಲ, ಅವ್ರಿಗೆ ಹೋಗಿ ಹೆಲ್ಪ್ ಮಾಡುಮ್ಮ ಅಂತ ಹೇಳ್ತಿದ್ವಿ. ನೀನು ಮಾಡು. ಸೊ ಫೈನಲಿ ಅಟ್ಲೀಸ್ಟ್ ಚೈತು ಇಸ್ ಕಮಿಂಗ್ ಗೈಸ್. ಸೊ ನನ್ನ ಫೋನಲ್ಲಿ ಫಸ್ಟ್ ಬ್ಲಾಗ್ 2.5 hours ಮೇಲೆ ವೆಯ್ಟ್ ಮಾಡಿರೋದು. 3 ಟೈಮ್ ಕಾಫಿ ಕೊಟ್ಬಿಟ್ಟೆ. ಊಟ ಆಗ್ತಿದೆ, ಬಟ್ ಊಟ ಇದೆ, ಬಟ್ ಸ್ಮೆಲ್ಲಿಗೆ ತಿನ್ನೋದಕ್ಕೆ ಆಗ್ತಿಲ್ಲ. ಲಗೇಜ್ ಎಷ್ಟು ತಂದಿದ್ದೀವಿ ಅಂತ ತೋರಿಸ್ತೀನಿ. 2 days ಎಷ್ಟು ದೊಡ್ಡ ಲಗೇಜ್ ಒಂದು. ಇದೇನಿದು? ಇದು ಫುಲ್ ತಿನ್ನೋ ಐಟಮ್. ನನ್ನ ಫೋನ್ ಕೇಸ್, ಬಿಸ್ಕೆಟ್, ಮಿಕ್ಚರ್, ಆಳು ಮುಳು ಕಸ ಎಲ್ಲ ಇದೆ ಗೈಸ್. ಹೈಡ್ ಆ್ಯಂಡ್ ಸೀಕ್ ಎಲ್ಲ ಇದೆ. ಇದರಲ್ಲಿ ಫುಲ್ಲು ಊಟ ಇದೆ, ಚಪಾತಿ, ಪಲಾವ್, ಆಮೇಲೆ ಗುಲಾಬ್ ಜಾಮೂನ್ ಎಲ್ಲ ಇದೆ. ಇದು ನನ್ನ ಬ್ಯಾಗ್, ಏನಾದರೂ ತೊಗೊಂಡೋಗೋದಕ್ಕೆ ಅಷ್ಟೇ. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಗೈಸ್. ಆಮೇಲೆ ನಮ್ಮಮ್ಮ ನಮ್ಮ ಪಕ್ಕದಲ್ಲಿ ಒಬ್ಬರು ಕೂತಿದ್ದಾರೆ, ಹಿಂದಿಯವ್ರು ಆಯಿತಾ. ಸೌಂಡ್ ಇಲ್ದೇ ಮಾತಾಡು, ನಾನು ಹತ್ರ ಬಂದದ್ದು. ಹಿಂದಿಯವ್ರು ಕೂತಿದ್ದಾರೆ ಗೈಸ್. ಸೊ ನಮ್ಮಮ್ಮ ಇಟ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಮಕ್ಳು ಎಷ್ಟು ಚೆನ್ನಾಗಿದ್ದಾರೆ, ಅವ್ರು ಕೂದಲು ಎಷ್ಟು ಚೆನ್ನಾಗಿದೆ ಅಂತಿದ್ದಾರೆ. ಆಮೇಲೆ ನೀನೇನು ಹೇಳ್ದೆ? ಸಡನ್ನಾಗಿ ಕನ್ನಡ ಮಾತಾಡಬೇಕು ಅವಾಗ ನೋಡು ಐತೆ. ನಮ್ಮಮ್ಮ ಇಲ್ಲಿಂದ ಎಸ್ಕೇಪ್ ಆಗ್ತೀನಿ ಅಂತ ಹೇಳ್ತಾರೆ ಗೈಸ್. ಇವಾಗ ನೋಡಕ್ಕೆ ಚೆನ್ನಾಗಿದ್ದಾಳೆ ಅಂತ. ನಾನು ಚೆನ್ನಾಗಿಲ್ಲ. ನಮ್ಮ ಥರನೇ ಓಡಿ ಹಾಕೊಂಡು 2 hours ಆದಮೇಲೆ ಎಲ್ಲರೂ ಬಂದರು. ನಾನು ನನ್ನ ಮಗಳು ಅಲ್ಲಿವರೆಗೂ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದು. ಮತ್ತು ನಾವು ಮನೆಯಿಂದ ಸ್ವಲ್ಪ ಬೇಗನೆ ಹೊರಟುಬಿಟ್ಟು ಲೇಟ್ ಆಗಿಬಿಡುತ್ತೆ. ಅಲ್ಲಿಂದ ಬರೋಷ್ಟರಲ್ಲಿ ಟ್ರೈನ್ ಮಿಸ್ ಆದರೆ ನಂಗೆ ಅದೊಂದು ಕಡೆ ಟೆನ್ಷನು. ಆದ್ದರಿಂದ ನನ್ನ ಮಗಳನ್ನ ಬೇಗ ಕರ್ಕೊಂಡು ಹೋಗ್ಬಿಟ್ಟೆ. ಅವಳು ಬೇರೆ ಬೈಕೊಂಡೇ ಇದ್ಲು, ಇಷ್ಟು ಬೇಗ ಬಂದಿದ್ದೀವಿ ಅಂತ. ಯಾವಾಗ ಮುಂಚೆ ಇರೋದು ಒಳ್ಳೇದಲ್ವಾ, ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ಇರ್ತೀನಿ. 7:15ಗೆ ಟ್ರೈನ್ ಬಂತು, 8 ಗಂಟೆಗೆ ಅಲ್ಲಿಂದ ಹೊರಡ್ತು. ಹಾಗೆ ನನಗೆ ನನ್ನ ಫ್ರೆಂಡು ಮತ್ತು ನನ್ನ ಮಗಳಿಗೆ ಅವ್ರ ಮಗಳು ಫ್ರೆಂಡು ಎಲ್ಲ ಜೊತೆ ಆದರು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಹೋಗ್ಬಿಟ್ಟು ಬಂದು. ಫಸ್ಟು ಟ್ರೈನಲ್ಲಿ ಹೋಗಿ ಕೂತ್ಕೊಂಡು ಲಗೇಜ್ ಎಲ್ಲ ಅದ್ರ ಜಾಗದಲ್ಲೆಲ್ಲ ಸೇಫ್ಟಿ ಮಾಡಿಬಿಟ್ಟು, ಆಮೇಲೆ ನಾನು ಸ್ವಲ್ಪ ಎಲ್ಲ ಊಟ ತೊಗೊಂಡೋಗಿದ್ದೆ. ಅವರು ಮಾಡ್ಕೊಂಬಂದಿದ್ರು ನಮ್ಮ ಫ್ರೆಂಡು ಕೂಡ. 2 hours ಆಫ್ ಚರ್ಚೆ ಆದಮೇಲೆ ಸೀಟ್ ಸಿಕ್ಕಿದೆ ಗೈಸ್. ಅದೇ ನಮ್ಮ ಸೀಟ್ ಇಲ್ಲೇನು ಎಲ್ಲಿದೆ ನಮ್ಮ ಸೀಟು? ಒಂದು ಚೈತ್ರ, ಅದು ಮಾತ್ರ ಪ್ರೈವೇಟ್ ಸೀಟ್. ನಾನು ಚೈತ್ರ ಟೈಮ್ ಪಾಸ್ ಮಾಡ್ತೀವಿ. ಇದೆಲ್ಲ ಇಲ್ಲಿ ಅನ್ನದಾತೋ ಸುಖಿ ಭವ. ಆಶಾ ಕೂಡ ಸೊಪ್ಪು ಸಾರು ಅನ್ನ ಎಲ್ಲ ಮಾಡ್ಕೊಂಬಂದಿದ್ಲು. ನಾನು ಮನೇಲಿ ಮಾಡಿದ ಉಪ್ಪಿನಕಾಯಿ ಇತ್ತು, ಅದ್ರ ಜೊತೆಗೆ ಸೂಪರಾಗಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ಲು. ಟೇಸ್ಟಿಯಾಗಿತ್ತು ಊಟ. ಎಲ್ಲ ಚೆನ್ನಾಗಿ ತಿಂದು ಎಂಜಾಯ್ ಮಾಡ್ದೋ. ಮಕ್ಕಳೆಲ್ಲ ಸೇರಿಕೊಂಡು ಅಂತಾಕ್ಷರಿ ಆಡಿಕೊಂಡು ಮತ್ತು ಚೆನ್ನಾಗಿ ಎಲ್ಲರೂ ಆಟ ಆಡ್ಕೊಂಡಿದ್ರು.
ಸದಾ ಸದಾ ಚೆನ್ನಾಗಿ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಜಾಲಿಯಾಗಿತ್ತು. 24 ಅವರ್ಸ್ ಜರ್ನಿ. ಅಲ್ಲಿಂದ ಒಂದು ಬಸ್ ಮತ್ತೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ಮೇಲೆ ಅಲ್ಲಿಂದ ಒಂದು ಬಸ್ ಮಾಡಿದ್ರು. ಅಲ್ಲಿಂದ 1 ಅವರ್ ಟ್ರಾವೆಲ್ಲು ಮತ್ತೆ ರೂಮ್ಗೆ ಹೋಗೋಕ್ಕೆ. ಆಮೇಲೆ ರೂಮಿಗೆ ಬಂದು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲರೂ ಊಟಕ್ಕೆ ಹೋದು. ಇದೇ ನೋಡಿ ನಮ್ಮ ರೂಮು, ತುಂಬ ಚೆನ್ನಾಗಿತ್ತು ರೂಮು. ಗೈಸ್ ನಾವು ರೀಚ್ ಆದ್ವಿ. ಸೋ ಟಯರ್ಡ್, ಸೋ ಎಕ್ಸಾಸ್ಟೆಡ್. ನಾನು ನೋಡಿ ಸೊ ಈಗ ಊಟ ಮಾಡಿ ಸ್ನಾನಕ್ಕೆ ಅಷ್ಟೇ. ದರ್ವಾನ ಸ್ವಲ್ಪ ಎಂಜಾಯ್ ಮಾಡಿ. ಬ್ಯಾಗ್ ತುಂಬ ತಿಂದಿದೆ, ಅದೇ ನಮಗೇನು ಬಿಕಾಸ್ ವಿ ಆರ್ ಗುಡ್ ಗರ್ಲ್ಸ್. ಕ್ಯಾರೆಟ್ ತಿಂತಿದ್ದೀವಿ, ಈ ಚಾಕ್ಲೇಟ್ ಅವ್ರು ತಿಂದಿರೋದು ಗೈಸ್. ನಾವು ವ್ಲಾಗ್ ಮಾಡ್ತಿದ್ದೀವಿ ಚಲ್ ಮಾಡ್ತೇವೆ ಗೈಸ್, ಇವರೆಲ್ಲ ವ್ಲಾಗ್ ಮಾಡೋದಕ್ಕೆ. ಅವರು ಮಾಡಲ್ಲ, ನಮ್ಮನ್ನು ಮಾಡಕ್ ಬಿಡಲ್ಲ. ಕೋನ್ ತರ ಕೊಂಡೆ ಹಾಕಿದೆ ನೋಡೋದು. ನೋಡಿ ಗೈಸ್, ಅದೇ ಅಕ್ಕ zoom. ಚಿಕ್ಕ ಮಗು ಮೇಲೆ ಹಾಕ್ಬಿಟ್ಟು ದನ ತಿಂದಂಗೆ ತಿಂತವಳು ನೋಡು. ನೋಡಿ ಗೈಸ್, ನಮ್ಮ ಆಂಟಿ ಎಷ್ಟು ಕ್ಯೂಟ್ ಆಗಿದ್ದಾರೆ. ಅಲ್ಲಲ್ಲ ಜಾಗ ಬಿಡೆ. ಅವ್ರು ಸಂತೂರ್ ಮಮ್ಮಿ ಅಲ್ಲ, ಸಂತೂರ್ ಮಮ್ಮಿ ಅಲ್ಲ, ಚೈತ್ರ ಮಮ್ಮಿ. ಅದೇ ವ್ಲಾಗ್ ಅನ್ನೋದು. ನಾಯಿ ಮಾಡೋ ಕೆಲಸ ಇಲ್ಲ ಅವ್ರ ಥರ ಗೈಸ್. ತುಂಬ ಹೊಟ್ಟೆ ಮಾಡ್ತಾರೆ. ಊಟ ಮಾಡುವ ಊರಿಗಿಂತ ಮುಂಚೆ ಊಟ ಮಾಡೋದಂದ್ರೆ ಇವಳೆ. ಅಲ್ಲೇ ಊಟ ಕೂಡ ಇತ್ತು, ಅರೇಂಜ್ ಮಾಡಿದ್ರು ಆಂಧ್ರ ಸ್ಟೈಲು, ತುಂಬ ಚೆನ್ನಾಗಿತ್ತು. ಎಲ್ಲ ಊಟ ಮಾಡಿ ಮತ್ತೆ ಸ್ವಲ್ಪ ಕಾಫಿ ಕುಡಿಬೇಕಂತ ಇತ್ತು. ಹೋಗಿ ಹೋಟ್ಲಲ್ಲಿ ಕಾಫಿ ಕುಡಿದ್ಬಿಟ್ಟು ಸೀದಾ ಆಮೇಲೆ ದರ್ಶನಕ್ಕೆ ಹೋದೋ. ನಿಮ್ಮ ಉಡುಪಿ ಹೋಟೆಲ್ ತಗೋಗುತ್ತಾ? ಏನ್ಮಾ ಶಿರಡಿಗೆ 24 ಅವರ್ ಟ್ರಾವೆಲ್ ಮಾಡ್ಕೊಂಡು ನಾವು ಶಿರಡಿಗೆ ಬಂದು ಕಾಫಿ ಕುಡಿಯೋದಕ್ಕೆ, ವಾಪಸ್ ಹೋಗೋದಕ್ಕೆ. ಸ್ಪಾನ್ಸರ್ ಯಾರು? ಇವು ಸ್ಪಾನ್ಸರ್ ಮಾಡಲ್ವಾ? IT ಕಂಪನಿ ಸ್ಪಾನ್ಸರ್ ಮಾಡಲ್ವಾ? ಕತ್ತೆ ಕೆಲಸ ಇಲ್ದಿರಂಗೆ ಬಿದ್ದಿರೋದು ಇವಳು. ವಾರಗಟ್ಟಲೆ ರಜಾ ಕೊಡೋದು. ವಾರದಲ್ಲಿ 2 ದಿವಸ ರಜಾ ಹಾಕೋರು ಇವಳು. ವಾರದಲ್ಲಿ ಇಡೀ ವಾರ ಕೆಲಸ ಮಾಡೋಳು ನಾನು. ಹೇಳಿ ಆಯ್ತು. ಅಲ್ಲ ವ್ಲಾಗ್ ಎಲ್ಲ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಏನ್ ಸಮಾಚಾರ? ಅಲ್ಲ ಮೂಡ್ ಬಂದಿಲ್ಲ, ರೀಲ್ ಮಾಡಿದ್ರೆ ಮೂಡ್ ಬರುತ್ತೆ. ಯಾವ ಸಾಂಗ್ ರೀಲ್ ಬೇಕು? ಆಗಲ್ಲ. ಆಮೇಲೆ ನೋಡೋಣ. ಫೈನಲಿ ನಾವೆಲ್ಲ ರೆಡಿ ಆಗಿ ಇವಾಗ ಫಸ್ಟ್ ಕಾಫಿ. ಪಾನಿಪುರಿ ಇಲ್ಲ ಅಂತ ಎಲ್ಲಿ ನೋಡ್ಬೇಕು? ಫಸ್ಟ್ ಟೈಮ್ ನಾವಿಬ್ಬರು ಕ್ಯೂಟ್ ಆಗಿ ಕಾಣಿಸ್ತೀವಿ. ಹೆಂಗೈತೆ ಇಲ್ಲಿ ಕಾಫಿ? ಜಾಸ್ತಿನಾ? ಏನು ಹೆಂಗೆ? ನಾನೇನ ಕುಡ್ದಿಲ್ಲ ಗೈಸ್, ನಾನು ಕುಡ್ಬಿಟ್ಟೆ. ಸೂಪರ್ ಕಡಿಮೆ ಹಾಕೋದು. ಹೇಳಿ ಸ್ವಲ್ಪ ಕಾಫಿ ಪೌಡರ್ ಹಾಕ್ಕೊಡೋದು. ಮೇಲೆ ಕಾಫಿ ಪುಡಿ ಇರೋದಕ್ಕೆ ಚೆನ್ನಾಗಿದೆ. ಬಿಸಿ ಆರ್ಲಿ ಚೆಲ್ಲಿಲ್ಲ. ಓಕೆ ನಾವು ಬ್ಯಾಡ್. ಸೀದಾ ದರ್ಶನಕ್ಕೆ ಹೋದ. ಆದ್ರೆ ದರ್ಶನ ಮಾತ್ರ ತುಂಬಾ ಲೇಟ್ ಆಯ್ತು. ಅದ್ರ ಜೊತೆಗೆ ತುಂಬಾ ಚೆನ್ನಾಗಿತ್ತು ದರ್ಶನ ಕೂಡ. ಮತ್ತೆ ಲಾಸ್ಟ್ದು ಮಹಾಮಂಗಳಾರತಿ ಕೂಡ ನಮಗ್ ಚೆನ್ನಾಗಿ ಸಿಕ್ತು.
ನಾವು ದರ್ಶನ ಮುಗಿಸಿ ಬರೋದಕ್ಕೆ ರಾತ್ರಿ 12 ಗಂಟೆನೇ ಆಗೋಯ್ತು. ಮತ್ತೆ ಬಂದು ಎಲ್ಲರೂ ಟಯರ್ಡ್ ಆಗಿ ಮಲಗಿಬಿಟ್ಟು ಮತ್ತೆ ಬೆಳಗ್ಗೆ ನನಗೆ ಎದ್ದೊಳಗೆ ಸಮ ನಂಗೆ ಮೈಗೂ ಹುಷಾರಿರಲಿಲ್ಲ. ಶನೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ಮತ್ತೆ ಹೊರಟರು. ಆದರೆ ನಾನು ಹೋಗಲಿಲ್ಲ, ನಾನು ತುಂಬ ಮಿಸ್ ಮಾಡಿಕೊಂಡೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಂದ್ವಿ. ಇವಾಗ ಯಾವ ದೇವಸ್ಥಾನ ಅದು? ಶನಿ ಸಾಯಿ ಶನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ಸೊ ನಮ್ಮಮ್ಮ ಬಂದಿಲ್ಲ, ನಮ್ಮಮ್ಮಗೆ ಮಹೇಶ್ವರಲ್ಲ ಅಂತ ನಮ್ಮ ವ್ಲಾಗರ್ ಇವನು. ಸೇಗ ದೇವಸ್ಥಾನಕ್ಕೆ ಹೋಗೋಣ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದ್ವಿ. ನಾನು ಹೋಗಿ ದರ್ಶನ ಮಾಡೋಕ್ಕಾಗಿಲ್ಲ. ಅದೇ ವಿಡಿಯೋ ಕಾಲ್ ಮಾಡಿ ನನಗೆ ತೋರಿಸಿದ್ಲು ದೇವ್ರನ್ನ. ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿಂದ ವಾಪಸ್ ಬಂದು ಮತ್ತೆ ಊಟ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೊರಟು ನಾವು ಹೊರಟಿ ಮತ್ತೆ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮತ್ತೆ ಅಂತಾಕ್ಷರಿ ಆಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಸ್ಟೇಟಸ್ ನೋಡ್ಬೇಕು, ಆಮೇಲೆ ಪ್ರಾಬ್ಲಮ್ ಇದೆಯಾ ನಮ್ಮವರು ಹಾಕಿದ್ದಾರೆ ಪಾಪ ಕಷ್ಟಪಟ್ಟು ನಾವು ನೋಡೋದಕ್ಕೆ ಬೇಜಾರು ಮಾಡಿ. ಓಕೆ ಗಾಯ್ಸ್, ಕ್ಯಾರಿ ಆನ್. ಗೌಡ ಮೇಲಿದ್ದ ಕಾಣದಾಗಿದೆ ರಾಘವೇಂದ್ರನೇ ಬೆಳಕು ತೋರಿ ಯೋಗಿ ಬಂದನೆ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಕುಡಿಬೇಕು ಕೋಗಿಲೆಯು ಆಡಬೇಕು ಸ್ವಲ್ಪ ಹೊತ್ತು ಎಲ್ಲರೂ ಚೆನ್ನಾಗಿ ಅಂತಾಕ್ಷರಿ ಆಡ್ಕೊಂಡು ಚೆನ್ನಾಗಿ ಒಂದು ನಿದ್ದೆ ಮಾಡಿ ಎದ್ವಿ. ಕಲ್ಕೊಂಡ್ರಿ ಆಂಟಿ. ಕೃತಿ ಹೆಂಗೋಯ್ತು ಕೃತಿ ದುಪ್ಪಟ್ಟ? ಮಗು ಹೇಳ್ದಕ್ಕೂ ನೀನು ಹುಷಾರಾಗಿಲ್ಲ ಅಂದ್ರೆ ನಾಳೆ ಯೂಟ್ಯೂಬ್ ಚಾನಲ್ ಬರುತ್ತೆ. ನಾಳೆ ಮಕ್ಳು ಕಳೀತಾರ ಮಕ್ಳು ಕಳೀದ್ರು. ಇವಾಗ ಮತ್ತೆ ರಿಟರ್ನ್ ಬ್ಯಾಕ್ 24 hours ಜರ್ನಿ ಮಾಡ್ದು ಟ್ರೈನಲ್ಲಿ. ಆದರೆ ತುಂಬ ಚೆನ್ನಾಗಿ ಜಾಲಿಯಾಗಿ ಎಲ್ಲರೂ ಆಟ ಆಡಿಕೊಂಡು ತುಂಬ ದಿನಗಳೇ ಆಗಿತ್ತು ಈ ಥರ ಎಲ್ಲ ಕಾಲ ಕಳೆದು ಚೆನ್ನಾಗಿ ಎಂಜಾಯ್ ಮಾಡ್ಕೊಬಂದು. ಮತ್ತು ಅಲ್ಲಿಂದ ನಾನು ಏನೇನು ದೇವ್ರಿಗೆ ಐಟಮ್ ಬೇಕು ಪೂಜೆ ಸಾಮಾನು ಅಂತ ನೋಡಿಬಿಟ್ಟು ತುಂಬ ಇಷ್ಟ ಆಯಿತು ಎಲ್ಲ ಪುಟ್ಟದಾಗೆ. ಅದಕ್ಕೋಸ್ಕರ ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡಿದ್ದೆ ನಾನು. ಇದು ನಮ್ಮ ರಾಯರ್ಗೆ ಹಾಲಿಡಕ್ಕೆ, ಇದು ಸಾಂಬ್ರಾಣಿ ಹಚ್ಚಕ್ಕೆ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿತ್ತು ಕ್ವಾಲಿಟಿ ಮತ್ತು ರೈಟು ಪರವಾಗಿಲ್ಲ. ವಿಗ್ರಹ ತಗೊಂಡ್ಬಂದಿದ್ದೀನಿ ಅಲ್ಲಿಂದ, ಚೆನ್ನಾಗಿತ್ತು. ಏನೋ ತರಬೇಕು ಅನ್ನಿಸ್ತು, ಅದಕ್ಕೆ ತೊಗೊಂಡು ಬಂದಿದ್ದೀನಿ. ನಂದಿ ಮತ್ತು ಕೃಷ್ಣ ನೋಡಿ, ಗಂಧ ಕಡ್ಡಿ ಹಚ್ಚೋದು, ಇದು ಮಂಗಳಾರತಿ ಮಾಡೋದು, ಇದು ನಮ್ಮ ರಾಯರಿಗೆ ಪ್ರಸಾದ ಇಡೋಕ್ಕೆ, ಇದು ಶಿವಲಿಂಗ. ಫಸ್ಟ್ ಟೈಮ್ ನಾನು ಈ ಥರ ಪೂಜೆ ಸಾಮಾನು ಇಷ್ಟೊಂದು ತಗೊಂಡಿರೋದು. ಈಗಷ್ಟೇ ಟ್ರಾವೆಲ್ ಮುಗಿಸ್ಕೊಂಡು ಶಿರಡಿಯಿಂದ ಬಂದಾಯಿತು. ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಯಿತು, ಸ್ವಲ್ಪ ಕಾಫಿ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಏನಿಲ್ಲ, ನಮ್ಮ ಕಲರ್ ನೋಡಿ ಗೈಸ್, ಹೆಂಗೋ ಪರವಾಗಿಲ್ಲ. ನನ್ನ ಮಕ್ಕಳು ಮನೆ ಎಲ್ಲ ಕ್ಲೀನೇ. ನನ್ನ ಮಗ ಮನೆಯೆಲ್ಲ ಫಸ್ಟ್ ಟೈಮು ನೀಟಾಗಿ ಇಟ್ಬಿಟ್ಟಿದ್ದಾರೆ.
ನಾನು ಯೋಚನೆ ಬರ್ತಾ ಇದ್ದೆ ಹೆಂಗಿಟ್ಟಿದ್ದಾರೋ ಏನೋ 3-4 ದಿವಸದಿಂದ ನಮ್ಮ ಮನೇಲಿಲ್ಲ ಅಂತ. ಹೆಂಗೋ ನನ್ನ ಮಗ ಎಲ್ಲ ಕ್ಲೀನ್ ಮಾಡಿದ್ದಾನೆ, ನನ್ನ ತಮ್ಮ ಎಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ. ನನ್ನ ಮಗ ಮೇನಾಗಿ ಮನೆ ಕ್ಲೀನ್ ಮಾಡಿಬಿಟ್ಟಿದ್ದಾನೆ, ಅದೇ ನನಗೆ ಶಾಕ್ ಆಗ್ತಾ ಇದೆ. ಏನು ಸಂತು, ಹೆಂಗಿತ್ತು ಎಕ್ಸ್ಪೀರಿಯೆನ್ಸು ಮಮ್ಮಿ ಇಲ್ಲದೆ 3 ದಿವಸ? ಅಚ್ಚು ನೋಡಿ ಗೈಸ್, ಫೋನ್ ಮಾಡಿ ಬೈದ್ವಾ? 4 ದಿವಸಕ್ಕಾಗಂಗೆ ಅಡುಗೆ ಎಲ್ಲ ಮಾಡಿಕ್ಬಿಟ್ಟು ಹೋಗಿದ್ದೀನಿ ಗೈಸ್. ಹೌದಾ? ಕೈ ತೆಗಿ. ಯಾವ ಅಮ್ಮ ಮಾಡಿಕ್ತಾರೆ? ಎಲ್ಲ ರೆಡಿ ಮಾಡಿಕ್ಬಿಟ್ಟು ಪಲಾವ್ ಎಲ್ಲ ಮಾಡಿಕ್ಬಿಟ್ಟು ಹೋಗಿದ್ದೀನಿ, ಗೊಜ್ಜೆಲ್ಲ ಮಾಡಿಕ್ಬಿಟ್ಟು ಹೋಗಿದ್ದೀನಿ, ಸಾಂಬಾರು ಮಾಡಿಕ್ಕಿದ್ದೀನಿ. ಅಂತೂ ಇಂತೂ ನಮ್ಮ ಮನೆಗೆ ಬಂದಮೇಲೆ ನಮಗೆ ಸ್ವಲ್ಪ ಆರಾಮು. ಟ್ರಾವೆಲ್ ಮಾಡಿ ನಿಜವಾಗ್ಲೂ 3 ದಿವಸ ಸಾಕಾಯಿತು. ಆದರೆ ಒಂಥರ ಚೆನ್ನಾಗಿತ್ತು, ಎಂಜಾಯ್ ಆಗಿತ್ತು. ಆದರೆ ಟ್ರೈನ್ ಅಂತೂ ಸುದ್ದ ಮೋಸವಾಗಿತ್ತು. ಯಾವಾಗ ನಮ್ಮ ಮನೆಗೆ ಹೋಗಿ ಸೇರ್ತೀವೋ ಸ್ನಾನ ಮಾಡ್ತೀವೋ ಅಂತ ಇತ್ತು. ಇವಾಗ ಸ್ವಲ್ಪ ಆರಾಮಾಗ್ತಾ ಇದೆ, ಮೈಂಡು ಸ್ವಲ್ಪ ಫ್ರೀ ಆಯಿತು. ಆದರೆ ಜಾಲಿಯಾಗಿತ್ತು, ಚೆನ್ನಾಗಿತ್ತು. ಟ್ರೈನಲ್ಲಿ ಸ್ವಲ್ಪ ಗಲೀಜು, ಅದು ನಮ್ಗೆ ಸ್ವಲ್ಪ ಸೆಟ್ ಆಗಲಿಲ್ಲ. ಮತ್ತು ಕಾಫಿ ಟೀ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಮನೆಗೆ ಬಂದು ಸ್ನಾನ ಮಾಡಿ 1 ಲೋಟ ಕಾಫಿ ಕುಡಿದ್ಮೇಲೆ ಮೈಂಡ್ ರಿಲ್ಯಾಕ್ಸ್ ಆಯಿತು. ಓಕೆ, ಬಾಯ್ ಗೈಸ್. ಈ ವಿಡಿಯೋ ಇಷ್ಟ ಆಗದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.